ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪುರಾಣ ಪುಣ್ಯಕಥೆಗಳಿಗೆ ಸ್ವಾಗತ. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರಹೇ. ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಇವತ್ತು ನಿಮಗೆ ಒಂದು ಅತ್ಯಾಶ್ಚರ್ಯಕರ ಹಾಗೂ ಅದ್ಭುತ ಒಂದು ಕ್ಷೇತ್ರ ಜೊತೆಗೆ ಶನಿ ಭಗವಾನರ ಒಂದು ಅದ್ಭುತ ಕತೆ. ಭೂಲೋಕದಲ್ಲಿ ಒಬ್ಬ ಮನುಷ್ಯ ಮಾತ್ರ ಆ ಸ್ವಾಮಿನ ಎದುರಿಸಿ ನಿಂತ. ಯಾರವನು? ಮತ್ತೆ ಅವನ ಕುಲದಲ್ಲಿ ಹುಟ್ಟಂತ 4 ಈಗಲೂ ಸಹ ಭೂಮಿ ಮೇಲೆ ಅವನ್ನ ಪೂಜೆ ಮಾಡ್ತಾರೆ. ಯಾರಿವರು? ಇದನ್ನೆಲ್ಲ ತಿಳ್ಕೊಬೇಕಾ? ಎಲ್ಲೂ ಹೋಗ್ದಂಗೆ ಈ ನನ್ನ ಕಥೆನ ಸ್ಕಿಪ್ ಮಾಡ್ದಂಗೆ ಪರಿಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಯಾರು ಅಂತ ಅರ್ಥ ಆಗುತ್ತೆ. ಸ್ನೇಹಿತರ, ಇದು ತ್ರೇತಾಯುಗದಲ್ಲಿ ನಡೆದಂತ ಅಭೂತಪೂರ್ವ ಕತೆ. ಸೂರ್ಯವಂಶದಲ್ಲಿ ರಘುಕುಲದಲ್ಲಿ ಒಬ್ಬ ರಾಜನಿದ್ದ. ಆ ರಾಜನ ಹೆಸರು ಕೊನೆಯಲ್ಲಿ ಹೇಳ್ತೀನಿ ಯಾರಂತ ನಿಮ್ಗೆ ಅರ್ಥ ಆಗುತ್ತೆ. ಆ ರಾಜ ಸಪ್ತದ್ವೀಪಗಳನ್ನ ಜಯಿಸಿ ಪರಾಕ್ರಮಶಾಲಿಯಾಗಿದ್ದ. ಮತ್ತೆ ತನ್ನ ದೇಶದ ಮಕ್ಕಳನ್ನ, ತನ್ನ ದೇಶದ ಪ್ರಜೆಗಳನ್ನ ಅಭೂತಪೂರ್ವವಾಗಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದಂಗೆ ಸುಗಮವಾಗಿ ನಡ್ಸ್ಕೊಂಡ್ ಬಂದ. ಒಂದು ದಿನ ಏನಾಯ್ತು, ರಾಜ್ಯಸಭೆಯಲ್ಲಿ ಕುತ್ಕೊಂಡು ಹಿಂಗೆ ಸಮಾಲೋಚನೆ ಮಾಡಿದಾಗ ಅವನಲ್ಲಿ ಅದ್ಭುತವಾದ ಜ್ಯೋತಿಷ್ಯ ಪಾಂಡಿತ್ಯಗಳಿದ್ರು. ಆ ಜ್ಯೋತಿಷ್ಯ ಪಾಂಡಿತ್ಯರು ಯಾಕೋ ಚಿಂತಾಕ್ರಾಂತರಾದರು. ಪ್ರಭು, ನಮಗೆ ಇನ್ನು 12 ವರ್ಷ ಭಯಂಕರ ಬಿರುಗಾಳಿ, ಭಯಂಕರ ಬರಗಾಲ ಬರುತ್ತೆ ಸ್ವಾಮಿ, ಇದನ್ನ ನಾವು ಯಾಕಾದ್ರೂ ಕಾಪಾಡಬೇಕು ಅಂದಾಗ ಆ ಮಹಾರಾಜ ಕೇಳ್ತಾನೆ, ಯಾಕೆ, ಏನಾಯ್ತು, ಮತ್ತೆ ಏನಾಗುತ್ತೆ, ದಯವಿಟ್ಟು ನನಗೆ ಪರಿಪೂರ್ಣ ತಿಳಿಸಿ ಹೇಳಿ ಅಂದಾಗ ಆ ಜ್ಯೋತಿಷಿಗಳು ಲೆಕ್ಕಾಚಾರ ಕೇಳ್ತಾರೆ. ಸ್ವಾಮಿ, ಕೃತಿಕಾ ನಕ್ಷತ್ರದ ಕೊನೆಯ ನಕ್ಷತ್ರವಾದ ರೋಹಿಣಿ ನಕ್ಷತ್ರನ ಶನೇಶ್ವರ ಸ್ವಾಮಿ ಏನಾದ್ರೂ ಭೇದಿಸ್ಕೊಂಡು ಹೋಗ್ಬಿಟ್ರೆ 12 ವರ್ಷಗಳ ಕಾಲ ನಾವು ಬಹಳ ಕಷ್ಟಪಡ್ಬೇಕಾಗತ್ತೆ, ಭೂಮಂಡಲ ತತ್ತರಿಸೋಗುತ್ತೆ ಅಂದಾಗ ಇದಕ್ಕೆ ಪರಿಹಾರ ಅಂತ ಕೇಳ್ತಾರೆ. ಪರಿಹಾರ ಒಂದೇ, ಆ ಶನೇಶ್ವರ ಸ್ವಾಮಿನ ಭೇದಿಸ್ದಂಗೆ ತಡಿಬೇಕು ಅಂತ ಹೇಳ್ತಾರೆ. ಅವಾಗ ಇವ್ರು ಹೇಳಿದಾಗ ಆ ಒಂದು ಮಹಾರಾಜನಿಗೆ ಅನ್ಸುತ್ತೆ, ಇದನ್ನ ತಡೆಯೋರು ಯಾರು, ಮತ್ತೆ ತಡೆಯೋ ಬಗ್ಗೆ ಆದ್ರು ಹೇಗೆ ಅಂದ್ರೆ ಅವರ ಕುಲಗುರು ಹೋಗ್ತಿದ್ರು. ಯಾರು ಅಂತ ಕೇಳ್ತೀರಾ? ಅವರು ವಸಿಷ್ಠರು. ಆ ವಸಿಷ್ಠರು ಬೆಳೆ ಹೋಗಿ ಕೇಳ್ತಾರೆ, ಗುರುಗಳೇ, ಮುಂದೆ 12 ವರ್ಷ ಆಯ್ತಾ ಬರ್ತಾ ಇದೆ, ಏನ್ ಮಾಡ್ಲಿ ಅಂದ್ರೆ ಕುಲಗುರುಗಳು ಅವ್ರಿಗೆ ಧೈರ್ಯ ಹೇಳಿ ಮಾತು ಹೇಳಿದ್ರು. ನೋಡು ರಾಜನ್, ನೀನು ಸೂರ್ಯವಂಶದ ತಿಲಕ, ನಿನಗೆ ಅಸಾಧ್ಯವಾದದ್ದು ಯಾವ್ದಿಲ್ಲ. ಆದ್ರೆ ಒಂದು ಚೆನ್ನಾಗಿ ತಿಳ್ಕೊ, ಆ ಶನೇಶ್ವರ ಸ್ವಾಮಿನ ಎದುರು ನಿಲ್ಲಿಸುವಂತ ತಾಕತ್ತು ಈ ಜಗತ್ತಿನಲ್ಲಿ ಯಾರು ಇರುತ್ತಲ್ಲ, 3 ಜನಕ್ಕೆ ಬಿಟ್ರೆ, ಒಂದು ಮಹಾಶಕ್ತಿ, ಒಂದು ಪರಮಾತ್ಮ, ಇನ್ನೊಂದು ಪರಮೇಶ್ವರ. ಈ 3 ಜನ ಮಾತ್ರ ಅವನ್ನ ಎದುರಿಸಿ ನಿಲ್ಕೊಳಕ್ಕಾಗಲ್ಲ. ಮತ್ತೆ ಯಾರು ಅವ್ರ ಮುಂದೆ ಬರಕ್ಕೆ ಭಯ ಬೀಳ್ತಾರೆ. ದೇವತೆಗಳು ಅವ್ರ ಹೆಸರು ಕೇಳಿದ್ರೆ ನಡುಗು ಬೀಳ್ತಾರೆ. ದೇವತೆಗಳು ಅವ್ರು ಬರ್ತಾ ಇದ್ರೆ ಅವ್ರ ಮುಂದೆ ನಿಂತ್ಕೊಳ್ಳಕ್ ಭಯ ಬೀಳ್ತಾರೆ. ಆದ್ರೆ ರಾಜನೇ, ನಿನಗೆ ಒಂದು ವರ ಇದೆ, ಹೇಳ್ತೀನಿ ಕೇಳು. ಪೂರ್ವದಲ್ಲಿ ನೀನು ಪರಮಾತ್ಮನಾದ ಪರಶಿವನು ಕುಳಿತುಕೊಂಡು ಘೋರ ತಪಸ್ಸು ಮಾಡಿ ಅನೇಕ ವರಗಳನ್ನ ಪಡೆದಿದೆ. ಅದರಲ್ಲೂ ಒಂದು ವರ ನಿನಗೆ, 7 ಮಂಡಲಗಳನ್ನ ಹೋಗಿ ನೀನು ಭೇದಿಸಿ ಯುದ್ಧ ಮಾಡಿ ಬರುವಂತ ತಾಕತ್ತು ನಿನಗಿದೆ. ಧೈರ್ಯ ಮಾಡು, ಹೋಗು, ನೀನು ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಅಲ್ಲಿಂದ ಸೀದಾ ಬಂದವರೇ ಗುರು ಆಶೀರ್ವಾದ ತಗೊಂಡು ಒಂದು ಅದ್ಭುತವಾದ 4 ಬಿಳಿ ಅಶ್ವಗಳ ಮೇಲೆ ಒಂದು ಭಯಂಕರವಾದ ಒಂದು ರಥವನ್ನು ಮತ್ತೆ ಅನೇಕ ಬಿಲ್ಲು ಧನಸ್ಸು ಬಾಣಗಳನ್ನ ಹಾರಿಸ್ಕೊಂಡು ಸೀದಾ ಸಪ್ತಲೋಕಕ್ಕೆ ಹೋದ್ರು. ಯಾಕಂದ್ರೆ ಇವ್ರಿಗೆ ಭಗವಂತನ ಆಶೀರ್ವಾದ ಆಯ್ತು. ಹಾಗಾಗಿ ಗ್ರಹಗಳೆಲ್ಲ ರಾಜ ಶನಿ ಭಗವಾನ್, ಆ ಶನಿ ಭಗವಾನ್ನ ಮುಂದೆ ಹೋಗ್ಲಿಲ್ಲ, ಅವರು ಪುಷ್ಟ ಭಾಗಕ್ಕೆ ಅಂದ್ರೆ ಇನ್ನೇ ಲೋಕಕ್ಕೆ ಹೋಗಿ ನಿಂತ್ಕೊಂಡ್ರು. ಆ ಸ್ವಾಮಿನ ನಿಂತ್ಕೊಂಡು ಒಂದು ಕ್ಷಣ ತನ್ನ ಅದ್ಭುತವಾದ ಅಸ್ತ್ರ ಯಾವುದು ಅಂತ ಕೇಳ್ತೀರಾ? ಅದು ಸಂಹಾರಾಸ್ತ್ರ. ಆ ಸಂಹಾರಾಸ್ತ್ರ ಹೊಡೆದ್ರೆ ಎಲ್ಲ ಲೋಕಗಳು ಕತ್ತರಿಸೋಗುತ್ತೆ ಅಂತ ಸಂಹಾಸ್ತ್ರ ಭಗವಂತ ಕೊಟ್ಟಿದ್ದ ಅವ್ರಿಗೆ. ಆ ಅಸ್ತ್ರ ತೆಗೆದುಕೊಂಡು ಇನ್ನೇನ್ ಬಿಡುವಂತ ಸಂದರ್ಭದಲ್ಲಿ ಶನಿ ಭಗವಾನರು ತನ್ನ ದೃಷ್ಟಿನ ಒಂದ್ಸಲಿ, ಅಂದ್ರೆ ಅವ್ರನ್ನ ಡೈರೆಕ್ಟ್ ಆಗಿ ನೋಡ್ಲಿಲ್ಲ, ಅವ್ರನ್ನ ವಕ್ರ ದೃಷ್ಟಿನ ನೋಡಿದಾಗ ಅವ್ರಿಗೆ ಅನಿಸ್ತು, ಓಹೋ, ಈ ಸಂಹಾರಾಸ್ತ್ರ ಹೊಡೆದ್ರೆ ನನ್ನ ಲೋಕ ಎಲ್ಲ ದಗ್ಧ ಆಗುತ್ತೆ ಅಂತೇಳಿ ಭಯ ಅಲ್ಲ, ಅವ್ರಿಗೆ ಬಂದಿದ್ದೇನು ಗೊತ್ತಾ, ಒಂದು ಖುಷಿ. ಏನು ಅಂದ್ರೆ, ಇವತ್ತು ದೇವತೆಗಳನ್ನ ನೋಡದೆ ನರಕ್ತಾರೆ, ನಾನು ಬರುವಂತ ಹಾದಿ ಇದ್ರೇನೆ ಮರೆಯಾಗಿ ಹೋಗ್ತಾರೆ. ಅಂತದ್ರಲ್ಲಿ ಒಬ್ಬ ಸಾಧಾರಣ ಮನುಷ್ಯ ನನ್ನ ಎದುರಿಸಿ ಬರ್ತಾನೆ ಅಂದ್ರೆ ಒಂಥರ ಖುಷಿ ಆಗುತ್ತೆ, ಮತ್ತೆ ಅವ್ರಿಗೆ ಭಯನೂ ಇರುತ್ತೆ. ಬರ್ತಾರೆ, ಬಂದೆ ಆ ಕ್ಷಣ ರಾಜ ನಿಲ್ಲು ಅಂತ ಹೇಳ್ತಾರೆ. ಅವಾಗ ಶನೇಶ್ವರ ಸ್ವಾಮಿ ಬಂದು ನೋಡಿ ಆಶ್ಚರ್ಯ ಆಗಿದೆ ಸ್ವಾಮಿಗೆ. ಅನಂತ ನೋಡಿ, ಶನೇಶ್ವರ ಸ್ವಾಮಿಗೆ ಯಾವುದೇ ಕಾರಣಕ್ಕೂ ಸಾಷ್ಟಾಂಗ ಬೀಳಬಾರ್ದು. ಅವ್ರಿಗೇನಿದ್ರು ಹೀಗೆ ನಮಸ್ಕಾರ ಮಾಡ್ಬೇಕು. ಆಗ ನಮಸ್ಕಾರ ಮಾಡಿದಾಗ ಏನು ನೀನು ಅಭಿಷ್ಟ ಅಂದ್ರೆ, ಸ್ವಾಮಿ ಅವ್ರನ್ನ ಡೈರೆಕ್ಟ್ ನೋಡಲ್ಲ, ದೃಷ್ಟಿನ ಬೇರೆ ಕಡೆ ಆಯಿಸಿ ಅವ್ರನ್ನ ನೋಡಿ ಮಾತಾಡ್ತಾರೆ. ಅವಾಗ ಹೇಳ್ತಾರೆ, ರಾಜನ್,
ನನ್ನ ಹೆಸರು ಕೇಳಿದ್ರೆ ಭಯ ಬೀಳುವಂತ ದೇವ ದಾನವ ದೈತ್ಯರಲ್ಲ, ಅಂಥದ್ರಲ್ಲಿ ನೀನು ಒಬ್ಬ ಮನುಷ್ಯ, ಅದು ಭೂಲೋಕದಿಂದ ಬಂದು ನಾನು ಎದುರಿಸ್ತೀನಿ, ನನಗೆ ಬಹಳ ಸಂತೋಷ ಆಗ್ತಿದೆ. ಏನ್ ಬೇಕು ವರ ಕೇಳು ಅಂದಾಗ, ಸ್ವಾಮಿ ಯಾವುದೇ ಕಾರಣಕ್ಕೂ ನೀನು ಈ ರೋಹಿಣಿ ನಕ್ಷತ್ರನ ಭೇದಿಸಬಾರ್ದು, ಇದರಿಂದ ಶಾಕಟ ಅನ್ನೋ ಪಾದ ಬಂದ್ರೆ ನಾವೆಲ್ಲ ಭಯಂಕರ ಬರಗಾಲದಲ್ಲಿ ನೊಂದೋಗ್ಬಿಡ್ತೀವಿ, ಯಾವುದೇ ಕಾರಣಕ್ಕೂ ನೀನು ಭೇದಿಸಬಾರ್ದು, ಇದನ್ನು ಕೊಡುವಂತ ವರ ಅಂದ್ರೆ ತಥಾಸ್ತು, ಬೇರೆ ಏನ್ ಬೇಕು ಅಂತ ಕೇಳ್ತೇನೆ. ಇನ್ನು ಮುಂದೆ ಯಾವುದೇ ಪಕ್ಷಿ ಪ್ರಾಣಿ ಮನುಷ್ಯ ಯಾರಿಗೂ ನೀನು ತೊಂದರೆ ಕೊಡಬಾರ್ದು ಅಂತ ಹಾಗೆ ಹೇಳ್ತೇನೆ ಭಗವಂತ. ಇದು ಅಸಾಧ್ಯವಾದದ್ದು, ಯಾಕಂದ್ರೆ ನಾವು ಗ್ರಹಗಳಿರೋದೇ ಬಾಧೆ, ಅಂದ್ರೆ ಮನುಷ್ಯನ ಪೂರ್ವ ಜನ್ಮದ ಕರ್ಮದ ಆಧಾರಿತವಾಗಿ ಭೂಮಿ ಮೇಲೆ ಬರ್ತಾನೆ. ಆ ಭೂಮಿ ಮೇಲೆ ಬಂದಾಗ ಅವನು ಹುಟ್ಟುವಂತ ಸಂದರ್ಭದಲ್ಲಿ ನಕ್ಷತ್ರ ಗ್ರಹಗಳು ಅವನ ಒಂದು ಅದೃಷ್ಟದ ಮೇಲೆ ನಿಂತಿರ್ತದೆ. ಅವನು ಏನಾದ್ರೂ ಪೂರ್ವದಲ್ಲಿ ಒಳ್ಳೆ ಕೆಲಸ ಮಾಡಿ ದಾನ ಧರ್ಮ ಸತ್ಕಾರ ಬಂದಿದ್ರೆ ಅವನಿಗೆ ಯಾವುದು ಬಾಸೋದಿಲ್ಲ. ನೋಡು, ನಾನು ಹೇಳ್ತೀನಿ, ಅವ್ರಿಗೆ ಮನುಷ್ಯರಿಗೆ ನಮ್ಮ ಒಂದೊಂದು ಪ್ರತಿಯೊಂದು ಗ್ರಹಗಳು 3 ಬಾರಿ ಬರ್ತವೆ. ಒಂದು ಹುಟ್ಟೋಗ 1 ರಿಂದ 10 ವರ್ಷದಲ್ಲಿ, ಮತ್ತೆ ಇದೆ 30 ರಿಂದ 40 ವರ್ಷದಲ್ಲಿ, ಮತ್ತೆ ಕೊನೆಯಲ್ಲಿ ಅಂದ್ರೆ ಅವರು ಸಾವು ಸಮೀಪದಲ್ಲಿರುವಾಗ 10 ವರ್ಷದಲ್ಲಿ ಬರ್ತೀವಿ. ಅವರು ಕರ್ಮದ ಅನುಸಾರವಾಗಿ ನಾವು ಶಿಕ್ಷೆ ಕೊಡ್ತೀವಿ. ನಾನು ಕರ್ಮ ವಿಧಾತ, ನಾನು ಕರ್ಮ ಕೊಡ್ತೀನಿ. ಯಾಕಂದ್ರೆ ನನ್ನಲ್ಲಿ ನಾನು ಒಂದು ತಕಡಿ ಇದ್ದಾಗೆ, ನನ್ನ ಯಾವುದೇ ಒಂದು ಭೇದ ಭಾವ ಇರಲ್ಲ. ಇವರು ದೊಡ್ಡವರು ಶ್ರೀಮಂತರಲ್ಲ, ಕರ್ಮ ಮಾಡಿದ್ರೆ ಖಂಡಿತ ನಾನು ಅವ್ರಿಗೆ ಫಲ ಕೊಡ್ತೀನಿ, ಮತ್ತೆ ಹಾಗೆ ಶಿಕ್ಷಿಸ್ತೀನಿ, ಬಿಡಲ್ಲ ಅಂತ ಹೇಳ್ತಾನೆ. ಸರಿ, ಸ್ವಾಮಿ ಇವರು ಕೇಳೋದಕ್ಕೆ ಬಹಳ ಖುಷಿಯಾಗಿ ಆ ಕ್ಷಣ ಒಂದು ಅದ್ಭುತವಾದ ಸ್ತೋತ್ರ ಆಯ್ತು ಸ್ನೇಹಿತರೆ. ಈ ಸ್ತೋತ್ರನ ನೀವು ಸಾಡೆ ಸಾತಿ ಮತ್ತೆ ಶನಿ ದೋಷ ಇದ್ದಾಗ, ಶನಿ ಪ್ರಭಾವ ಇದ್ದಾಗ ದಯವಿಟ್ಟು ಇದನ್ನ ಪ್ರತಿದಿನ 2 ಸಲ ಓದಿ. ನಿಮ್ಮ ಕಷ್ಟ ಎಲ್ಲ ಪಟ ಅಂತ ಹೋಗುತ್ತೆ. ಇದನ್ನ ನಾನು ಹೇಳಿಲ್ಲ, ಸಾಕ್ಷಾತ್ ಶನೇಶ್ವರ ಸ್ವಾಮಿನೇ ಹೇಳಿದ್ರು. ಆ ಒಂದು ಅದ್ಭುತ ಮಂತ್ರನ ಈ ಕ್ಷಣ ತಮ್ಮ ಮುಂದೆ ನಾನೀಗ ಹೇಳ್ತಾ ಇದ್ದೀನಿ. ಇದನ್ನ ನಾನು ನೀಟಾಗಿ ನಿಮಗೆ ಟೈಪ್ ಮಾಡಿ ಸಹ ಹಾಕ್ತೀನಿ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಪರಿಪಾಲಿಸ್ಕೊಬಹುದು. ದಶರಥ ಉವಾಚ ನಮ ಕೃಷ್ಣಾಯ ನೀಲಾಯ ಶಿತಿಕಂಠ ನಿಭಾಯ ಚ ನಮ ಕಾಲಾಗ್ನಿ ರೂಪಾಯ ಕೃತಾಂತಯ ಚ ನವೈಮನಂ ನಮೋ ನಿರ್ಮಾಂಸ ದೇಹ ದೀರ್ಘ ಶತ್ರುಂ ಜಟಾಯ ಚ ನಮೋ ವಿಶಾಲ ನೇತ್ರಾಯ ಶುಷ್ಕೋದರ ಭಯಕೃತಂ ನಮ ಪುಷ್ಕಲ ಗಾತ್ರಾಯ ಸ್ಥೂಲ ರೂಮ್ನೇಂದ್ರ ವೈನಮಂ ನಮೋ ದೀರ್ಘಾಯ ಶುಷ್ಕಾಯ ಕಾಲದೃಷ್ಟು ನಮೋಸ್ತುತೆ ನಮಸ್ತೆ ಕೋಟರಾಕ್ಷಾಯ ಧರ್ನಿರಿಕ್ಷಾಯ ವೈನಮಂ ನಮೋ ಘೋರಾಯ ರೌದ್ರಾಯ ಭೀಷಣಾಯ ಕಪಾಲಿನೇ ನಮಸ್ತೆ ಸರ್ವಪಕ್ಷಾಯ ವಲೀಮುಖ ನಮೋಸ್ತುತೆ ಸೂರ್ಯಪುತ್ರ ನಮೋಸ್ತುತೆ ಭಾಸ್ಕರೇ ಭಯದಾಯ ಚ ಅದೋ ದೃಷ್ಟ ನಮಸ್ತೆಸ್ತು ಸರ್ವರ್ತಕ ಸಮಸ್ತುತೆ ನಮೋ ಮಂದಗತೆ ತುಭ್ಯಂ ನಿಸ್ತ್ರಿಶ್ಯಾಹ ನಮೋಸ್ತುತೆ ತಪಸ ದಗ್ಧ ದೇಹಾಯ ನಿತ್ಯ ಯೋಗ ದಶರಥಾಯ ಚ ನಮೋ ನಿತ್ಯಂ ಕ್ಷುದ್ರತ್ರಾಯಾತ್ಮತೃಪ್ತಾಯ ಚ ವೈನಮಂ ಜ್ಞಾನ ಚಕ್ರೇಶ ಮನಸ್ತೆಸ್ತು ಕಶ್ಯಪಾತ್ಮಜ ಸೂನವೇ ತುಷ್ಟೋ ದದಾತಿ ವೈರಾಗ್ಯಂ ದೃಷ್ಟೋ ಹತಿರಯಾತ್ ಕ್ಷಣಾತ್ ದೇವ ಸುರಮನುಷ್ಮಾತ್ ಸಿದ್ಧ ವಿದ್ಯಾಧರ ಅಹೋದಗ ತ್ವಯ ವಿರೋಧಿತ ಸರ್ವೇ ನಾಶಯಾಂತಿ ಮೂಲತತ್ವಂ ಪ್ರಸಾದಂ ಕುರುಮೇ ದೇವ ವರಹರೋಹಂ ಮುಹಪಗತಂ ಏವಂ ಸುತಾತದಂ ಸೌರಿಗ್ರಹ ರಾಜೋ ಮಹಾಬಲ್ವಂ. ಈ ರೀತಿ ಈ ಅದ್ಭುತವಾದ ಸ್ತೋತ್ರ ಶನೇಶ್ವರ ಸ್ವಾಮಿ ಮೇಲೆ ಹೇಳಿದಾಗ ಆ ಸ್ವಾಮಿ ಹೇಳಿದ್ರು, ಇದನ್ನ ಯಾರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾನು ಅವರ ಗ್ರಹದಲ್ಲಿ ನಡೆಯುವಾಗ ಪ್ರತಿದಿನ ಪಡಿಸಿದ್ದೆ, ಅವ್ರಿಗೆ ಯಾವುದೇ ರೀತಿ ಬಾಧವನ್ನು ಕೊಡದೆ ಅವರು ಕೇಳಿದಂತ ವರಗಳನ್ನೆಲ್ಲ ಕೊಡ್ತೀನಿ ಅಂತ ಹೇಳಿ ಸ್ವಾಮಿ ಆ ಕ್ಷಣ ಅವರಿಗೆ ಅಭಯ ಕೊಟ್ಟು ಅಲ್ಲಿಂದ ಅದೃಶ್ಯರಾದ್ರು. ಇವರು ಯಾರು ಅಂತ ಕೇಳ್ತೀರ, ಈ ಮಹಾರಾಜರು ಅವರೇ ಸಾಕ್ಷಾತ್ ದಶರಥ ಮಹಾರಾಜ, ಭರತ, ಶತ್ರುಘ್ನ, ಶ್ರೀರಾಮಚಂದ್ರ ಪ್ರಭುವಿನ ತಂದೆ ಇವರೇನೆ. ಹಾಗಾಗಿ ಸ್ನೇಹಿತರೆ, ಮತ್ತೆ ಇವರು ಇನ್ನೊಂದು ವರ ಸಹ ಕೇಳಿದ್ರು. ಭೂಮಿ ಮೇಲೆ ಇವರು ಒಂದು ಜಾಗ, ಅಂದ್ರೆ ಈಗ ನಾನು ವರ ಕೊಟ್ಟಲ್ಲ, ನೀನು ಈ ಭೂಮಿ ಮೇಲೆ ಬಂದು ಈ ಸ್ತೋತ್ರನ ನಿನ್ನನ್ನ ಯಾರು ಬಂದು ಅಲ್ಲಿ ಒಂದು ಕೊಳ ಇದೆ ಅಲ್ಲಿ ಸ್ನಾನ ಮಾಡಿ ಅವ್ರ ವಸ್ತ್ರನ ಬಿಟ್ಟು ಅವ್ರು ನಿನ್ನನ್ನ ದರ್ಶನ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಸರ್ವವಿಷ್ಟಗಳು ಸಿಗುತ್ತೆ. ಮತ್ತೆ ಆ ಗ್ರಹ ದೋಷ, ಶನಿ ದೋಷ, ಸಾಡೆ ಸಾತಿ ಸಹ ಹೋಗುತ್ತೆ. ಯಾವುದು ಅಂತ ಕೇಳ್ತೀರಾ? ಅದೇ ತಿರುನಲ್ಲಾರ್ ಕ್ಷೇತ್ರ ಕಾರೈಕಲ್ ಕುಂಭಕೋಣಂ ಹತ್ರ ಇದೆ. ನಿಮಗೆ ಶನಿ ದೋಷ ಅಥವಾ ಸಾಡೆ ಸಾತಿ ನಡೆಯುವಂತ ಸಂದರ್ಭದಲ್ಲಿ ದಯವಿಟ್ಟು ಒಮ್ಮೆ ಆ ಸ್ವಾಮಿ ದರ್ಶನ ಮಾಡಿ, ಅಲ್ಲಿ ಒಂದು ಅದ್ಭುತವಾದ ಕೊಳ ಇದೆ, ಅಲ್ಲಿ ಸ್ನಾನ ಮಾಡಿ ನಿಮ್ಮ ವಸ್ತ್ರನ ಬಿಟ್ಬಿಟ್ಟು ಹೋಗಿ ಶನೇಶ್ವರ ಸ್ವಾಮಿನ ಅಲ್ಲಿ ದರ್ಬೆ ಕೊಡ್ತಾರೆ, ದರ್ಬೆ ತಗೊಂಡೋಗಿ ಸ್ವಾಮಿ ಮೇಲೆ ಇಟ್ಟು ಹಿಂದೆಗಡೆ ಸ್ವಾಮಿ ದರ್ಶನ ಮಾಡ್ಕೊಂಡು ಹಿಂದೆ ಬಂದಾಗ ಸಾಕ್ಷಾತ್ ಶಂಕರ ಸ್ವಾಮಿ ಇರ್ತಾರೆ, ಅವ್ರನ್ನೂ ದರ್ಶನ ಮಾಡ್ಕೊಂಡು ಬಂದಾಗ ನಿಮಗೆ ಸಾಡೆ ಸಾತಿ ಸಮಸ್ಯೆ ಬರೋದಿಲ್ಲ. ಮತ್ತೆ ಜೊತೆಗೆ ಸ್ನೇಹಿತರೆ ಇನ್ನೊಂದು ವರನೂ ಇದೆ. ಏನು ಅಂತ ಕೇಳ್ತೀರಾ? ಆಂಜನೇಯ ಸ್ವಾಮಿಗೆ ನೋಡಿ, ಪೂರ್ವದಲ್ಲಿ
ಎಲ್ಲಾ ದೇವಾನ ದೇವತೆಗಳು ಶನಿ ಕಂಡ್ರೆ ಬಹಳ ಭಯ ಬೀಳ್ತಾ ಇದ್ರು. ಶನಿ ಭಗವಾನರು ಎಲ್ಲಾರು ರಾಶಿಗೆ ಹೋಗಿ ಎಲ್ಲರಿಗೂ ಸಂಕಷ್ಟ ಕೊಟ್ಟರು. ಆದ್ರೆ 3 ದೇವತೆ ನನ್ನ ಮಧ್ಯೆ ಹೇಳಿದಲ್ಲ, ಮಹಾಶಕ್ತಿ, ಪರಮಾತ್ಮನಾದ ಪರಶಿವ ಮತ್ತೆ ವಿಷ್ಣು ಭಗವಾನ್. ವಿಷ್ಣು ಭಗವಾನ್ ಇವ್ರಿಗೆ ಸಿಗ್ಲಿಲ್ಲ. ಮತ್ತೆ ಸಾಕ್ಷಾತ್ ಶಂಕರ ನಿನ್ನ ರಾಶಿಗೆ ಬರ್ತೀನಿ ಅಂದಾಗ ಅವರು ಆ ಕ್ಷಣ ಇವ್ರು ಬಂದ್ರೆ ಸಮಸ್ಯೆ ಆಗತ್ತಲ್ಲ ಅಂತೇಳಿ ಭಯ ಪಟ್ಟಿಲ್ಲ. ಆದ್ರೆ ರಾಶಿಯಲ್ಲಿ ಬಂದಾಗ ಬೇರೆಯವ್ರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸ್ವಾಮಿ ಬಂದು ಕತ್ತೆಲ್ಲ ಅವಿತ್ಕೊಂಡಾಗ ಆ ಶನೇಶ್ವರ ಸ್ವಾಮಿ ಕಾಣ್ಲಿಲ್ಲ. ಅವಾಗ ಸ್ವಾಮಿ ಹೇಳಿದ್ರು, ನೀನೆಲ್ಲಿ ನನ್ನ ಕಾಣ್ಲಿಲ್ಲ ಅಂದಾಗ, ಸ್ವಾಮಿ ನನ್ನ ಭಯ ಬಿದ್ದೆ ನೀನು ಕತ್ತಿಯಲ್ಲಿ ಸೇರ್ಕೊಂಡಲ್ಲ, ಇಷ್ಟೇ ಸಾಕಲ್ಲ ಅಂದಾಗ, ಎಲ್ಲ ನೀನು ಈ ತರ ಮಾಡ್ದ ಅಂತೇಳಿ ಆ ಸ್ವಾಮಿ ಅವಾಗ ಶಾಪ ಕೊಡ್ತಾರೆ. ಏನು ಅಂದ್ರೆ, ನಿನಗೆ ನರ ಮತ್ತೆ ವಾನರನಿಂದ ಸೋಲುಂಟಾಗತ್ತೆ ಅಂತ. ಆ ನರ ಯಾರು ಗೊತ್ತಾ? ಇವರೇ ಸಾಕ್ಷಾತ್ ದಶರಥ. ಇನ್ನು ವಾನರ ಅಂತ ಕೇಳ್ತೀರಾ? ಸಾಕ್ಷಾತ್ ಆಂಜನೇಯ ಸ್ವಾಮಿ. ಈ ಆಂಜನೇಯ ಸ್ವಾಮಿ ಒಮ್ಮೆ ಇವ್ರನ್ನ ಹಿಡಿಲೇಬೇಕು ಅಂತ ಅನ್ನೋದ್ರಿಂದ 2 ಸಲ ಪ್ರಯತ್ನ ಮಾಡ್ತಾರೆ. ಒಂದು ಸಲ ತನ್ನ ಬೆಟ್ಟ ಇಟ್ಟು ಸಾಕಪ್ಪ ಅಂತ ಹೊಟ್ಟೋಗಿರ್ತಾರೆ, ಮತ್ತೆ ಇನ್ನೊಂದ್ ಸಲಿನೂ ಬರ್ತಾರೆ ಇವ್ರನ್ನ ಹೇಗಾದ್ರೂ ಬಾಧಿಸ್ಬೇಕು ಅಂತ. ಅವಾಗ ಏನ್ ಮಾಡ್ತಾರೆ ಆಂಜನೇಯ ಸ್ವಾಮಿ, ತನ್ನ ತನು ಮನು ಎಲ್ಲಾದ್ರಲ್ಲೂ ರೋಮಗಳಲ್ಲೂ ರಾಮಚಂದ್ರ ಪ್ರಭುನ ತಿಳ್ಕೊಂಡಿರುವಾಗ ಇವ್ರು ಬರಕ್ಕಾಗತ್ತೆ? ಖಂಡಿತ ಸಾಧ್ಯವಿಲ್ಲ. ಆದ್ರೂ ಸಹ ಬಾಲದಲ್ಲಿ ಬಂದು ಕುತ್ಕೊಂಡು ಹೇಗಾದ್ರೂ ನಾಟಿಸ್ಬೇಕು. ಆಂಜನೇಯ ಸ್ವಾಮಿಗೆ ಆ ಕ್ಷಣ ಗೊತ್ತಾಯ್ತು. ಆಗ ಏನ್ ಮಾಡಿದ್ರು ಗೊತ್ತಾ ಆಂಜನೇಯ ಸ್ವಾಮಿ? ಇವ್ರನ್ನ ಬಾಲದಲ್ಲಿ ಸಿಕ್ಕಾಕಿಸ್ಕೊಂಡು ಬೆಟ್ಟ ಗುಟ್ಟ ನದಿ ಗಿದಿ ಎಲ್ಲೂ ಬಿಟ್ಟಿಲ್ಲ, ಹೇಗಾದ್ರವ್ರಿಗೆ ನಜ್ಗಜ ಆಗ್ಬಿಟ್ರು ಆಂಜನೇಯ. ಅವಾಗ ಅನ್ಸುತ್ತೆ ಸ್ವಾಮಿ ನನ್ನ ಬಿಟ್ಬಿಡು ಅಂತ ಕೇಳ್ಕೊಂಡ್ರು. ಅವಾಗ ಹೇಳಿದ್ರು, ಮತ್ತೆ ಯಾವುದೇ ಕಾರಣಕ್ಕೂ ನೀನು ನನ್ನ ಸಾಹಸಕ್ಕೆ ಬರಬಾರದು, ಜೊತೆಗೆ ನನ್ನನ್ನು ಪೂಜಿಸುವಂತ, ನನ್ನಲ್ಲಿ ಶರಣು ಅಂತ ಬಂದವ್ರಿಗೆ ಯಾವುದೇ ಕಾರಣಕ್ಕೂ ನೀನು ಬಾಧಿಸಬಾರದು ಅಂದಾಗ ಅವಾಗ ಶನೇಶ್ವರ ಸ್ವಾಮಿ ಒಂದು ಆಶೀರ್ವಾದನ ಮಾಡ್ತಾರೆ. ಅವಾಗ ಆಂಜನೇಯ ಸ್ವಾಮಿ ಏನ್ ಮಾಡಿದ್ರು ಗೊತ್ತಾ? ಅದೇ ಎಳ್ಳೆಣ್ಣೆ ತಂದು ಎಲ್ಲೆಲ್ಲಿ ಏಟುಗಳು ಬಿದ್ದಿತ್ತಲ್ಲ ಆ ಸ್ವಾಮಿಗೆ ಇವರೇ ಕೈಯಿಂದ ಸವರಿದಾಗ ಆ ಗಾಯಗಳೆಲ್ಲ ಆ ಕ್ಷಣದಲ್ಲಿ ಮಾಯ ಆಗೋಯ್ತು. ಅವತ್ತಿಂದ ಹೇಳಿದ್ರು, ಯಾರು ನಿನ್ನ ಹೆಸರು ಹೇಳ್ಕೊಂಡು ನನ್ನಲ್ಲಿ ಬಂದು ನೋಡಿ ಪೂಜೆ ಮಾಡಿ ಪ್ರತಿ ಶನಿವಾರ ಅವ್ರಿಗೆ 7 ವಾರ 14 ವಾರಗಳಲ್ಲಿ ಅವ್ರ ಕಷ್ಟ ಎಲ್ಲ ಮುಕ್ತಿ ಮಾಡ್ತೀನಿ, ಯಾರು ನನಗೆ ಎಳ್ಳೆಣ್ಣೆ ಇಟ್ಟು ಪೂಜೆ ಮಾಡ್ತಾರೋ, ನಿನ್ನ ದೃಷ್ಟ ಮಾಡ್ತಾರೋ, ಅವ್ರ ಸಾಹಸಕ್ಕೆ ನಾನು ಎಂದೂ ಬರಲ್ಲ ಅಂತ ಸ್ವಾಮಿ ಆಶೀರ್ವಾದ ಮಾಡ್ಬೋದು. ಸ್ನೇಹಿತರೆ ನೋಡಿ, ಶನೇಶ್ವರ ಸ್ವಾಮಿನ ನಾವು ನೋಡಿದ ತಕ್ಷಣ ಭಯ ಬೀಳ್ತೀವಿ, ಕೆಟ್ಟ ದೃಷ್ಟಿ ಇಲ್ಲ ಸ್ನೇಹಿತರೆ. ಅವರಷ್ಟು ಒಳ್ಳೆಯ ದೇವರು ಬೇರೆ ಯಾರು ಇಲ್ಲ. ಯಾಕಂದ್ರೆ ಕರ್ಮ ವಿಧಾತ. ಆದ್ರೆ ತಪ್ಪು ಮಾಡಿದವ್ರನ್ನ ಎಲ್ಲೇ ಇದ್ರೂ ಶಿಕ್ಷೆ ಬಿಡೋದಿಲ್ಲ. ಆದ್ರೆ ಭಯ ಬೀಳ್ಬೇಡಿ, ಶ್ರದ್ಧೆಯಿಂದ ಅವ್ರನ್ನ ಹೋಗಿ ಧ್ಯಾನ ಮಾಡಿ. ಆದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ನೀವು ನಿಮ್ಮ ಸಾಡೆ ಸತಿ ನಡೆಯುವಾಗ 3 ಮಾಡಿ. 1, ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅರ್ಚಕರಿದಾರಲ್ಲ, ನೀವು ಸಾಧಾರಣ ಬೇರೆಯವ್ರಿಗೆಲ್ಲ 100 ಕೊಡ್ತಾರೆ, ಆದ್ರೆ ಇವ್ರಿಗೆ ಡಬ್ಬಲ್ ಕೊಡಿ, ಟ್ರಿಬಲ್ ಕೊಡಿ, 515. ಯಾಕಂದ್ರೆ ಅವರೊಬ್ಬರಿಗೆ ಮಾತ್ರ ಒಂದು ಅಧಿಕಾರ ಕೊಟ್ಟವ್ರು. ಇದು ಶಾಸ್ತ್ರದಲ್ಲಿದೆ ಸ್ನೇಹಿತರೆ, ನಾನು ಓದಿ ನಿಮ್ಗೆ ಹೇಳ್ತಾ ಇರೋದು. ಯಾರು ನಿಮಗೆ ಈ ಶನೇಶ್ವರ ಸ್ವಾಮಿ ನಡೀತಾ ಇರುತ್ತಲ್ಲ ಅಂತ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಿ 500 ಅಲ್ಲ 1000 ಕೊಡಿ. ಜೊತೆಗೆ ಏನ್ ಕೊಡಿ ಗೊತ್ತಾ? ಎಳ್ಳು ಕೊಡಿ, ಉದ್ದು ಕೊಡಿ. ಉದ್ದು ಏನ್ ಗೊತ್ತಾ? ಉದ್ದಿನ ಬೇಳೆ. ಜೊತೆಗೆ ಒಂದಷ್ಟು ಅಕ್ಕಿನೂ ಕೊಡಿ. ಇವ್ರಿಗೆ ತುಂಬಾ ಇಷ್ಟ ಏನ್ ಗೊತ್ತಾ? ಕಬ್ಬಿಣದಲ್ಲಿ ಮಾಡಿಸಿ ಏನಾದ್ರೂ ಅಲ್ಲಿ ಸ್ವಾಮಿಗೆ ನೀವು ಕೊಟ್ಟಿದ್ದೆ ಅದಲ್ಲಿ ನಿಮ್ಮ ಅಭಿಷ್ಟಗಳೆಲ್ಲ ಈಡೇರುತ್ತೆ. ಸ್ನೇಹಿತರೆ, ಇದು ಈ ಸ್ವಾಮಿಯ ಅದ್ಭುತವಾದ ಕತೆ. ಇದು ಕತೆ ನಿಮ್ಗೆ ಇಷ್ಟ ಆದ್ರೆ 4 ಜನಕ್ಕೆ ಶೇರ್ ಮಾಡಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಯ್ದಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಈ ಚಾನಲ್ನ ದಯವಿಟ್ಟು ಪ್ರೋತ್ಸಾಹಿಸಿ ಸಲ್ಲಿಸಿ ಅಂತ ಕೇಳ್ತೀನಿ. ಮತ್ತೆ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ. ಈ ಸ್ವಾಮಿನ ನಡೆಯುವಾಗ ನೀವು ಕೆಲವೊಂದನ್ನ ಫಾಲೋ ಮಾಡ್ಬೇಕಾಗತ್ತೆ. ಏನಪ್ಪಾ ಅಂದ್ರೆ, ಪ್ರತಿ ಶನಿವಾರ ಮರಿದೆ ಶನೇಶ್ವರ ಸ್ವಾಮಿನ ದರ್ಶನ ಮಾಡಿ. ಜೊತೆಗೆ 3 ದೇವರು, 1 ಆಂಜನೇಯ ಸ್ವಾಮಿ, ಮತ್ತೆ ಮಹಾಶಕ್ತಿ, ಮತ್ತೆ ಪರಮಾತ್ಮದ ಪರಶಿವ, ಮತ್ತೆ ವೆಂಕಟರಮಣ ಸ್ವಾಮಿ. ಈ 3 ನೀವು ದರ್ಶನ ಮಾಡಿದ್ರೆ ನಿಮಗೆ ದೊಡ್ಡದ ಕಲ್ಲು ಬೀಳೋದು, ಸಣ್ಣ ಕಲ್ಲು ಖಂಡಿತ ಬೀಳುತ್ತೆ. ಆದ್ರೆ ಅಷ್ಟು ನೋವು ಕೊಡಲ್ಲ, ಅಷ್ಟು ಬಾಧಿಸೋದಿಲ್ಲ ಅಂತ ಹೇಳ್ತಾ ಈ ಕತೆ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ಕತೆಗೆ ನಿಮ್ಮನ್ನ ಮುಂದಿನ ವಾರ ಬಂದು ಕಾಣ್ತೀನಿ. ಅಲ್ಲಿವರೆಗೂ ಸ್ವಸ್ತಿ. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳಾನಿ.